ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೇನು ಚೆನ್ನಾಗಿರ್ತೀರಾ ಗೈಸ್. ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ನೀವು ಕೂಡ BZ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ದಿವಸ ಆಯಿತು, ಸೊ ವಿಡಿಯೋಸ್ ಕೂಡ ಬರ್ತಾ ಇಲ್ಲ. ಏನು ರೀಸನ್ ಏನು ಅಂತ ಸೊ ಎಲ್ಲ ಹೇಳ್ತೀನಿ. ಸೊ ಗೈಸ್ ಹಾಗೇನೆ ಏನಪ್ಪ ಇನ್ನೊಂದು ವಿಶೇಷ ಅಂದರೆ, ಸೊ ನನ್ನ ಚಾನಲಲ್ಲಿ ಬಂದ್ಬಿಟ್ಟು ಒಂದು ಸ್ಟ್ರೈಕ್ ಬಿದ್ದಿತ್ತು. ಸೊ ತುಂಬಾ ಜನರು ಕೇಳ್ತಿದ್ರಿ ಬ್ರೋ ನಿಮ್ಮ ಕಲೆಕ್ಷನ್ ವಿಡಿಯೋ ರಿವೀಲ್ ಮಾಡಿ ಅಂತ. ನಾನೇನಪ್ಪ ಮಾಡಿದೆ ಅಂದ್ರೆ 1 lakh ಕಲೆಕ್ಷನ್ ರಿವೀಲ್ ಅಂತ ಹೇಳ್ಬಿಟ್ಟು ಸೊ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನನ್ನ ಕಲೆಕ್ಷನ್ ವಿಡಿಯೋದು ಸಮಥಿಂಗ್ 3 months ಆಯ್ತು. ಆ ವಿಡಿಯೋಗೆ ಏನಂದ್ರೆ ಗರಣ ಅವರು ಏನ್ ಅನ್ಕೋಬಿಟ್ಟವ್ರೆ, ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಏನೋ ID ಸೇಲಿಂಗ್ ವಿಡಿಯೋ ಅಂತ ಹೇಳ್ಬಿಟ್ಟು ಸೊ ಪಟ್ ಅಂತ ಸ್ಟ್ರೈಕ್ ಕೊಡಿದ್ರು. ಸೊ ನಾನು ಆಮೇಲೆ ರಿಪೋರ್ಟ್ ಮಾಡಿದೆ, ಇದು ID ಸೇಲಿಂಗ್ ವಿಡಿಯೋ ಅಲ್ಲ ಅಂತ ಹೇಳಿ ವಿಡಿಯೋ ರೆಮೂವ್ ಮಾಡಿ ಸೊ ಅವರಿಗೆ ನೋಟಿಸ್ ಕಳಿಸಿದಾಗ ಅವರು 3 months ಸೊ ಟೈಮ್ ಕೊಟ್ಟಿದ್ರು ರೆಮೂವ್ ಮಾಡ್ತೀನಿ ಅಂತ. ಸೊ ಹಾಗೇನೆ ಸೊ ರೆಮೂವ್ ಕೂಡ ಆಗಿದೆ ಆ ಸ್ಟ್ರೈಕ್. ನಾನು ಆ ಸ್ಟ್ರೈಕ್ ಎಲ್ಲಿ ರೆಮೂವ್ ಆಗಿಲ್ವೇನೋ ಅನ್ಕೊಂಡೆ. ಸೊ ಎಲ್ಲಿ ರೆಮೂವ್ ಮಾಡಲ್ಲ ಅನ್ಕೊಂಡು ಯೂಟ್ಯೂಬ್ ಕಡೆ ಅಬ್ಸರ್ವೇ ಮಾಡ್ತಿರ್ಲಿಲ್ಲ. ಸೊ ಒಂಥರ ಮೂಡ್ ಆಫ್. ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಆಲ್ರೆಡಿ ಒಂದು ಚಾನಲ್ಗೆ ಇಷ್ಟು ಒಳ್ಳೆ ಚಾನಲ್ಗೆ ಒಂದು ಸ್ಟ್ರೈಕ್ ಬಿಟ್ಬಿಟ್ಟೈತಲ್ಲ, ಏನ್ ಮಾಡೋದು ವಿಡಿಯೋ ಹಾಕದ ಬೇಡವಾ ಅಂತ ಮೂಡ್ ಆಫ್ ಆಗಿತ್ತು. ಬಟ್ ಗೈಸ್ ಗುಡ್ ನ್ಯೂಸ್ ಏನು ಅಂದ್ರೆ, ಸೊ ನಾನು ಅದ್ರ ಕಡೆ ಗಮನನೇ ಕೊಡ್ತಿದ್ದಿಲ್ಲ, ಅದು ಮರ್ತೇ ಬಿಟ್ಟಿದ್ದೆ. ಸೊ ಸ್ಟ್ರೈಕ್ ಬಿದ್ದಿದೆ ಯೂಟ್ಯೂಬ್ ಅಲ್ಲಿ, ಇನ್ನು ನೋಡೋಣ ಆದ್ರೆ ಮಾಡೋಣ. ಸೊ ದುಡ್ಡು ಮಾಡಕ್ಕಂತೂ ಅಲ್ಲ, ಸೊ ಖುಷಿಗೋಸ್ಕರ ಮಾಡೋಣ ಅನ್ಕೊಂಡಿದ್ದೆ. ಸೊ ಅಪರೂಪಕ್ಕೆ ತಿಂಗಳಿಗೆ ಒಂದು ವಿಡಿಯೋ 2 ವಿಡಿಯೋ ಹಾಕೊಂಡು ನಿಮ್ಗೆ ಗೊತ್ತು ನಾನು ಹಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಅಂತ. ಸಡನ್ ಆಗಿ ಏನಪ್ಪಾ ಅಂದ್ರೆ ಸೊ YT ಸ್ಟುಡಿಯೋ ಓಪನ್ ಮಾಡಿ ನೋಡ್ತೀನಿ, ಸ್ಟ್ರೈಕ್ ಇಲ್ಲ ಗುರು, ರೆಮೋ ಮಾಡಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಸೊ ಮತ್ತೆ ಕಮ್ ಬ್ಯಾಕ್ ಮಾಡೋಣ ನನ್ನ ಚಾನಲ್ ಅಲ್ಲಿ ಅಂತ ಸೊ ಸಡನ್ ಆಗಿ ಒಂಥರ ಇಂಟ್ರೆಸ್ಟ್ ಬಂತು. ಸೊ ಇನ್ ಮುಂದೆ ನನ್ನ ಚಾನಲ್ ಅಲ್ಲಿ ಸೊ ಬೇರೆ ಲೆವೆಲ್ ವಿಡಿಯೋ ಹಾಕೋಣ. ಆಲ್ರೆಡಿ ತುಂಬಾ ಸರಿ ಈ ತರ ಹೇಳಿದೀನಿ, ಬಟ್ ಮಾಡೋಣ ಅಂದ್ರೆ ಆಗಲ್ಲ ಗುರು, ಮೂಡ್ ಆಫ್ ಆಗ್ಬಿಡೋದು. ಏನ್ ಮಾಡೋದು ಸ್ಟ್ರೈಕ್ ಇಟ್ಕೊಂಡು ಚಾನಲ್ ಅಲ್ಲಿ. ಸೊ ಇಲ್ಲಿವರೆಗೂ ಹೇಳ್ಬೇಕು ಅಂದ್ರೆ ಚಾನಲ್ ಅಲ್ಲಿ ಮಾನಿಟೈಸೇಷನ್ ಆಗಿ ಎಷ್ಟು ದಿವಸ ಆಗಿದೆ ಅಂತ ನಿಮಗೆ ಗೊತ್ತು. ಬಟ್ ಗೈಸ್ ಇಲ್ಲಿವರೆಗೂ ನಂದು ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ AdSense ಪಿನ್ ಅಂತ ನಿಮ್ ಪೋಸ್ಟಿಗೆ ಕಳಿಸ್ತಾರೆ. ಸೊ ಆ ಪಿನ್ ನಾನೇ ಕಳಿಸಿಲ್ಲ ಗುರು ಇನ್ನು ನನಗೆ ಯೂಟ್ಯೂಬ್ ಅವರು. ಆ ಪಿನ್ಗೋಸ್ಕರ ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ದೆ. ಸೊ ಅದು ಯಾವಾಗ ಬರುತ್ತೆ ನೋಡೋಣ. $100 ಕಂಪ್ಲೀಟ್ ಆದ್ಮೇಲೆ ಬರ್ಬೋದು ಅನ್ಕೋತೀನಿ. ಸೊ ಆದಷ್ಟು ಬೇಗ $100 ಆಗ್ಲಿ ನಮ್ಮ ಚಾನಲ್ ಅಲ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಗೈಸ್ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪ ಅಂದ್ರೆ, ಸೊ ನಾನು ವಿಡಿಯೋ ಹಾಕ್ತಾನೂ ಇಲ್ಲ, ಯೂಟ್ಯೂಬ್ ಅಲ್ಲೂ ಇನ್ಆಕ್ಟಿವ್ ಇದೀನಿ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತೀನಿ. ಸೊ ಯಾರಿಗಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ನೋಡಬೇಕು ಫನ್ನಿ ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗ್ಬೋದು, ಫಾಲೋ ಮಾಡ್ಕೋಬಹುದು. ಹಾಗೇನೆ ಗೈಸ್ ಇಲ್ಲಿ ಬ್ಲಾಸ್ R1 ಅಂತ ಕಾಣ್ತಿದೆಯಲ್ಲ, ಸೊ ಇದೇ ನೇಮು. ಹಾಗೇನೆ ನಿಮ್ಗೆ ಏನಾದ್ರು ನನ್ನ ಜೊತೆ ಕಷ್ಟ ಮಾಡಬೇಕು ಅಂದ್ರೆ ಗೈಸ್ ನಾನೇನು ಚಾಲೆಂಜಿಂಗ್ ಅಲ್ಲ. ಸೊ ಪ್ರತಿಯೊಬ್ಬರ ಜೊತೆನೂ ಕಷ್ಟ ಮಾಡೋಣ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಅಂತ ಅನ್ಕೊಂಡಿದೀನಿ. ಸೊ ನೀವು ಕೂಡ ನನ್ನ ಜೊತೆ ಆಡ್ಬೇಕು ಅಂದ್ರೆ ಏನಪ್ಪ ಮಾಡಿ ಅಂದ್ರೆ ಜಸ್ಟ್ ನನ್ನ ಡಿಸ್ಕ್ರಿಪ್ಷನ್ ನ ಓಪನ್ ಮಾಡಿ, ಸೊ ಇಲ್ಲಾಂದ್ರೆ ಕಮೆಂಟ್ ಸೆಕ್ಷನ್ ನ ಓಪನ್ ಮಾಡಿ. ಸೊ ಅಲ್ಲಿ ಟಾಪ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಪಟ್ ಅಂತ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ತೀರಾ. ನಾನೇನಪ್ಪ ಮಾಡ್ತೀನಿ ಅಂದ್ರೆ ನಾನು ಫ್ರೀ ಇದ್ದಾಗೆಲ್ಲ ಸೊ ನಂದು ರೂಮ್ ID ಅಂಡ್ ಪಾಸ್ವರ್ಡ್ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕ್ತೀನಿ. ಸೊ 1v1 ಆಗಿರ್ಬೋದು 2v2 ಆಗಿರ್ಬೋದು ಆಡೋಣ. ಅಂಡ್ ಆಡಾದ್ಮೇಲೆ ಏನಾದರೂ ವಿಡಿಯೋ ಏನಾದರೂ ಚೆನ್ನಾಗಿ ಬಂದರೆ ಗೈಸ್ ಡೈರೆಕ್ಟ್ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ. ಅವಾಗ ನಿಮಗೂ ಒಂಥರ ಖುಷಿ, ಸೊ ನಾನು ಯೂಟ್ಯೂಬರ್ ಜೊತೆ ಆಟ ಆಡಿದೆ ಆ್ಯಂಡ್ ನಾನು ಕೂಡ ಯೂಟ್ಯೂಬಲ್ಲಿ ಬಂದೆ ಅಂತ. ಸೊ ಹಾಗೆಯೇ ನನಗೆ ವಿಡಿಯೋ ಕೂಡ ಆದಂಗೆ ಆಗುತ್ತೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಬಂದು ಜಾಯ್ನ್ ಆಗ್ಬೋದು ವಾಟ್ಸಪ್ ಚಾನಲ್. ಹಾಗೆ ಗೈಸ್ ಡೈರೆಕ್ಟ್ ಆಗಿ ಇಷ್ಟೆಲ್ಲ ಮಾತಾಡ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಇನ್ನೊಂದೇನಪ್ಪ ಅಂದರೆ ಸೊ ಇಷ್ಟು ದಿವಸದಲ್ಲಿ ತುಂಬ ಅಬ್ಸರ್ವ್ ಮಾಡಿದೆ. ಸೊ ಏನಪ್ಪ ಅಂದರೆ ನಿಮ್ಮ ಪ್ರೀತಿ ಯಾಕಪ್ಪ ಪ್ರೀತಿ ಅಂತ ಹೇಳ್ತಿದ್ದೀನಿ ಅಂದರೆ, ಸೊ ನಾನು ಯೂಟ್ಯೂಬಲ್ಲಿ ಇನ್ಆಕ್ಟಿವ್ ಆದಾಗ ಯಾರು ನನ್ನ ಕೇಳಲ್ಲ ಅನ್ಕೊಂಡಿದ್ದೆ. ಬಟ್ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನನಗೆ ಕಮೆಂಟ್ ಬ್ರೋ ಯೂಟ್ಯೂಬ್ಗೆ ವಿಡಿಯೋ ಹಾಕಿ ಅಂತ. ಗೈಸ್ ಇಷ್ಟೊಂದು ನಿಮ್ಮ ಸಪೋರ್ಟ್ ಇದೆಲ್ಲ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅಷ್ಟು ಬೇಗ ಈ ಚಾನಲ್ನ ಬಿಟ್ಟು ಹೋಗಲ್ಲ. ಸೊ ನಾನೇನಪ್ಪ ಅನ್ಕೊಂಡಿದ್ದೀನಿ ಅಂದರೆ ಜನವರಿಲಿ ಈ ಚಾನಲಲ್ಲಿ ಬಂದುಬಿಟ್ಟು ಬೇರೆ ಥರ ಕ್ಯಾಟಗರಿ ವಿಡಿಯೋ ಹಾಕೋಣ ಅಂತ, ಸಮಥಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ಥರ ಸೆಟಪ್ ಇಲ್ಲ, ಕ್ಯಾಮ್ರಾ ಇಲ್ಲ, ಬೈಕ್ ಇಲ್ಲ, ಸೊ ಎಲ್ಲ ತಗೊಂಡು ಮಾಡೋಣ ಅಂದ್ಕೊಂಡಿರತ್ತಲ್ವಾ. ಸೊ ನೋಡೋಣ, ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀವು ಗೇಮಿಂಗ್ನ ಸೊ ಬೇರೆ ಲೆವೆಲ್ಗೆ ತಗೊಂಡೋಗೋಣ. ಸೊ ಅದಾದಮೇಲೆ ಏನಾದರೂ ಗೇಮಿಂಗ್ ಚಾನಲು ಬೇಕು ಬ್ರೋ ಅಂದರೆ ಇದು ಗೇಮಿಂಗಲ್ಲೇ ಇರಲಿ. ಸೊ ವ್ಲಾಗಿಗೆ ಹೊಸದಾಗಿ ಚಾನಲ್ ಓಪನ್ ಮಾಡೋಣ. ಇಲ್ಲಾಂದರೆ ಬ್ರೋ ಗೇಮಿಂಗ್ನ ಎಂಡ್ ಮಾಡಿ ನೀವು ಹೆಂಗಿದ್ರು ಗೇಮ್ ಆಡಲ್ಲ ವ್ಲಾಗೆ ಕಂಟಿನ್ಯೂ ಮಾಡಿ ಅಂದರೆ ಸೊ ಇದರಲ್ಲಿ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ. ಏನೋ ಒಂದು ಮಾಡೋಣ. ಫಸ್ಟ್ ಇವತ್ತು ಡೈರೆಕ್ಟಾಗಿ ನಮ್ಮ ವಿಡಿಯೋ ಕಡೆ ಹೋಗೋಣ. ಆವಾಗಲಿಂದ ವಿಡಿಯೋ ಕಡೆ ಹೋಗೋಣ ಅಂತ ಹೇಳ್ತಾ ನಾನೇ ಭಾಷಣ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ಸೊ ಬನ್ನಿ ಗೈಸ್ ಇವಾಗ ಡೈರೆಕ್ಟಾಗಿ ವಿಡಿಯೋ ಕಡೆ ಮಾತಾಡೋಣ. ಗೈಸ್ ಏನಪ್ಪ ಸೀನು ಅಂದರೆ, ಅಮ್ಮು ಗೇಮರ್ ಅವ್ರು ಇದ್ದಾರಲ್ಲ, ಸೊ ಅವ್ರದ್ದು ಒಂದು ಗೇಲ್ದು ರೀಲ್ ಹಾಕಿದ್ರು. ಆ ರೀಲಲ್ಲಿ ಹೋಗ್ಬಿಟ್ಟು ನಾನು ಕೂಡ ನಿಮ್ಮ ಗೇಲ್ಡಿಗೆ ಬರಬೇಕು ಅಂತ ಆಸೆ ಅಂತ ಜಸ್ಟ್ ಒಂದು ಕಮೆಂಟ್ ಹೊಡೆದಿದೆ ಗೈಸ್. ಆ ಕಮೆಂಟ್ಗೆ ಬಂದ್ಬಿಟ್ಟು ಯಾರೋ ನನ್ನ ಫಾಲೋ ಮಾಡ್ತಿದ್ರು ಇಲ್ಲ ಸಬ್ಸ್ಕ್ರೈಬರ್ ಗೊತ್ತಿಲ್ಲ, ಸೊ ಈ ಥರ ಕಮೆಂಟ್ ಮಾಡಿದ್ರು. ಅದಾದಮೇಲೆ ನಾನು ಡೈರೆಕ್ಟಾಗಿ ಸೊ ಅಲ್ಲಿ ಮೆಸೇಜ್ ಏನೂ ಮಾಡೋಕ್ಕೋಗಿಲ್ಲ, ರಿಪ್ಲೈ ಕೊಟ್ಟಿಲ್ಲ. ಡೈರೆಕ್ಟಾಗಿ ಅವ್ರ ಪ್ರೊಫೈಲ್ ತೆಗೆದು ಓಪನ್ ಮಾಡಿ ನೋಡಿದಾಗ ಸೊ ಆಲ್ರೆಡಿ ಅವ್ರು ನನಗೆ ಈ ಥರ ಮೆಸೇಜ್ ಹಾಕಿದ್ರು. ಅವಾಗ ನನಗೇನೋ ಸಿಟ್ಟೇನೂ ಬರಲಿಲ್ಲ. ಬಟ್ ಗೈಸ್ ನಾನು ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿರಲಿಲ್ಲ ಅಲ್ವಾ, ಜಸ್ಟ್ ಒಂದು ಸ್ಯಾಂಪಲ್ಗೆ ಇವ್ರ ಜೊತೆ ಕಷ್ಟ ಮಾಡೋಣ ಅಂತ ಅಂದ್ಕೊಂಡು ಡೈರೆಕ್ಟಾಗಿ DM ಮಾಡಿದೆ. UID ಕೂಡ ಕೊಟ್ಟರು. ಡೈರೆಕ್ಟಾಗಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಹಾಕಿ ತುಂಬಾ ಹೊತ್ತಿಂದ ವೇಟ್ ಮಾಡಿದೆ ಗುರು. ಸೊ ಆನ್ಲೈನ್ ಬಂದರು. ಅವಾಗ ನೋಡಿ ಅಸಲಿ ಮಜಾ ಅಂದ್ರೆ, ಸೊ ಅವ್ರಿಗೆ ರಿಕ್ವೆಸ್ಟ್ ಹಾಕಿದ್ನಲ್ಲ, ರಿಕ್ವೆಸ್ಟ್ ಹಾಕಾದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ನಾನೇನೋ ಅನ್ಕೊಂಡಿದ್ದೆ ರಿಕ್ವೆಸ್ಟ್ ಹಾಕಿ ಅವ್ರ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ದಂಗೆ ನನಗೇನೋ ಉಗಿತಾರೇನೋ, ದಮ್ಮಿದ್ರೆ ಬಾರೋಲೋ ಬಾಟು 1v1 ಆಡೋಣ ಅಂತ ಏನಾದರೂ ಈ ಥರ ಏನಾದರೂ ಕರೀತಾರೇನೋ ಅಂತ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಆಗಿದ್ದು ಸೀನೇ ಬೇರೆ ಗುರು. ಅವರು ಬ್ರೋ ಬಿಗ್ ಫ್ಯಾನ್ ಅಂದರು.
ಸೊ ಮತ್ತೆ ಯಾಕೆ ಬ್ರೋ ಈ ಥರ ಬಾಟು ನೋವು ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಬಿಗ್ ಫ್ಯಾನ್ ಆಗಿದ್ರೆ ಅಂತ ಹೇಳಿದೆ. ಬ್ರೋ ಈ ಥರ ಹೇಳಿದ್ರೇ ನೀವು ಬರೋದು, ಇಲ್ಲಾಂದರೆ ಹೆಂಗೆ ಬರ್ತೀರಾ ಬ್ರೋ ಅಂತ ಹೇಳಿದ್ರು. ಗೈಸ್ ಆ ಥರ ಏನೂ ಇಲ್ಲ, ಜಸ್ಟ್ ನಾನು ಯಾರು ಕರೆದ್ರು ಬರ್ತೀನಿ, ಬಟ್ ನನಗೆ ಟೈಮೇ ಇರೋಲ್ಲ. ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇರೋರಿಗೆ ಗೊತ್ತು ಮತ್ತು ನನ್ನ ಗೀಲ್ಡಲ್ಲಿ ಇರೋರಿಗೆ ಗೊತ್ತು. ವೀಕ್ಗೆ ಒಂದು ಸರಿನೋ 2 ಸರಿನೋ ಆನ್ಲೈನ್ ಬಂದುಬಿಟ್ಟು ಹೋಗ್ತೀನಿ. ಸೊ ನಾನು ಎಲ್ಲಿಂದ ವೀಡಿಯೋ ಹಾಕಲಿ, ಸೊ ಮನೆ ಪ್ರಾಬ್ಲಮ್ಸು ಕಷ್ಟ, ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಅಂತ ಟೈಮಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಸೊ ಯೂಟ್ಯೂಬ್ ಕಡೆ ಸ್ಪೆಂಡ್ ಮಾಡೋಕ್ಕೆ ಸೊ ಮನಸ್ಸು ಬರ್ತಿರಲಿಲ್ಲ, ಯಾಕಪ್ಪ ಅಂದರೆ ಸ್ಟ್ರೈಕ್ ಇತ್ತು ಇಷ್ಟು ದಿವಸ. ಸೊ ಇವಾಗೆಲ್ಲ ರೆಮೋ ಆಗಿದೆ, ಇನ್ನು ಮುಂದೆ ನೋಡೋಣ ಗೈಸ್. ಸೊ ಬನ್ನಿ ಗೈಸ್ ಇವಾಗ ಡೈರೆಕ್ಟಾಗಿ ವಿಡಿಯೋ ಕಡೆ ಮಾತಾಡೋಣ. ಹಲೋ, ಮೈಕ್ ಆನ್ ಮಾಡ್ತೀರಾ ಸರ್? ಹಲೋ, ಹೇಳಿ ಬ್ರೋ. ಬಿಗ್ ಫ್ಯಾನ್ ಬ್ರೋ. ಅಲ್ಲ ಬ್ರೋ, ಅದು ಆಮೇಲೆ ಬಿಗ್ ಫ್ಯಾನಲ್ಲಿರಲಿ. ಯಾವುದೋ ರೀಲಿ ಕಮೆಂಟ್ ಹಾಕಿದ್ರಿ ಬ್ರೋ, ಮತ್ತೆ ಮೆಸೇಜ್ ಮಾಡಿದ್ರಿ, ಏನು ಅವಸ್ಥೆ ನಿಮ್ಮದು ಬ್ರೋ? ನೀವು ಕರೆಯಲ್ಲ ಅಂತ ಅಂದ್ಬಿಟ್ಟು ಏನೋ ಕರೆಯಲ್ಲ ಅಂದರೆ ಮೀನ್ಸ್ ಆ ಥರ ಎಲ್ಲ ಹೇಳ್ಬಿಡೋದಾ? ಸಾರಿ ಬ್ರೋ. ನಾನು ಏನಾಯ್ತಪ್ಪ, ಸುಮ್ಮನೆ ಈ ಥರ ಎಲ್ಲ ಕಮೆಂಟ್ ಹೊಡಿತಾರಲ್ಲ ಅಂದ್ಕೊಂಡಿದ್ದೆ, ಅದಕ್ಕೆ ಕರೆದಿದ್ದು ಬ್ರೋ. ನಿಮ್ಮ ಗೇಮ್ ಪ್ಲೇ ಎಲ್ಲ ನೋಡಿದ್ದೀನಿ ಬ್ರೋ. ನಾನು ಸುಮ್ಮನೆ ಕರೆದೆ ಬ್ರೋ, ಸುಮ್ಮನೆ ನಾವು ನೋಡೋಣ ಒಂದೊಂದು ಕಸ್ಟಮ್ ಬ್ರೋ. ಪ್ಲೀಸ್ ಕಷ್ಟ ಮಾಡಿಬಿಟ್ಟು ನಾನಂತೂ 1 ವೀಕ್ ಆಯಿತು ಕರೆಕ್ಟಾಗಿ ಗೇಮೇ ಆಡ್ತಿಲ್ಲ, ಹೊಡೆದ್ಬಿಟ್ಟು ಸೋಲ್ಸ್ಬಿಟ್ಟು ತೆಗೆದು ದೊಡ್ಡದಾಗಿ ಪೋಸ್ಟ್ ಆಗಿಬಿಟ್ರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಇಲ್ಲ ಬ್ರೋ. ಪ್ಲೇಯರ್ ಜೊತೆ 1v1 ಆಡ್ಬಿಟ್ಟು ಸೋಲ್ಸ್ಬಿಟ್ಟೆ ಗೈಸ್ ಅಂತ. ಇಲ್ಲ ಬ್ರೋ, ನೀವು ಸೋಲ್ಸಕ್ಕಾಗ್ತ ಬ್ರೋ? ಇಲ್ಲ, ತುಂಬ ದಿವಸ ಆಯ್ತಲ್ಲ ಗೇಮ್ ಆಡಿ. ಆಡಿದ್ರೂ 1-2 ರೌಂಡ್ ಹೊಡಿತೀನಿ ನೀನು ಅಷ್ಟೇ, ಆಮೇಲೆ ಹೊಡೆದ್ಬಿಡ್ತೀನಿ. ಓ, 0 ವಿಷಯ ಹೊಡಿತೀರಾ ಅನ್ಸುತ್ತೆ. ಮಾತಾಡ್ತಾ ಕಸ್ಟಮ್ ಕ್ರಿಯೇಟ್ ಮಾಡಿಬಿಟ್ಟೆ. ಸೊ ಇವಾಗ ಫಸ್ಟು ಇದರಲ್ಲಿ ಇಟ್ಕೊಳ್ಳೋಣ ಸ್ಮೂತಲ್ಲಿ. ಸೊ ಯಾಕಪ್ಪ ಅಂದರೆ ಚಾರ್ಜ್ ಬಂದುಬಿಟ್ಟು ನಂದು ಎಷ್ಟಿದೆ ಗೊತ್ತಾ, 16% ಸಮಥಿಂಗ್ ಇದೆ, ನನಗೂ ಕಾಣ್ತಾ ಇಲ್ಲ ಸರಿಯಾಗಿ ಏನಂದರೆ. ಸೊ DPI ಹಾಕೋಬಿಟ್ಟಿದ್ದೀನಿ 1000+. ಸೊ ಫೈನಲಿ ಇಲ್ಲಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಸ್ವಲ್ಪ ಮೂಮೆಂಟ್ ಕೊಟ್ಕೊಂಡು ಹೆಡ್ ಶಾಟ್ ಹೊಡೆಯೋ ಇದರಲ್ಲಿ ಸೊ ಹೋಗ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ದೊಡ್ಡದಾಗಿ ಹೆಡ್ ಶಾಟ್ ಹೊಡಿತೀನಿ ಅನ್ಕೋಬೇಡಿ, ಇವಾಗ ನಾಯಿ ಹೊಡೆದಂಗೆ ಹೊಡ್ಸ್ಕೊತೀನಿ. ನೋಡಿದ್ರಲ್ಲ ಇಲ್ಲಿ
ಲಾಸ್ಟ್ ರಿಯಾಕ್ಷನ್ ಹಾಕೋಣ ಅಂದರೆ ಸೊ ನೋಡೋ ಅಷ್ಟು ಇಂಟ್ರೆಸ್ಟಿಂಗ್ ಆಗೇನೂ ಇರಲಿಲ್ಲ, ಸೊ ಅದಕ್ಕಾಗಿ ಹಾಕ್ತಾ ಇಲ್ಲ ಗೈಸ್. ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸೊ 1K ಲೈಕ್ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ 1K ವ್ಯೂಸ್ ಬರುತ್ತಾ ಅಂತ ಗೊತ್ತಿಲ್ಲ, ಬಟ್ 1K ಲೈಕ್ ಟಾರ್ಗೆಟ್ನ ಕೊಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿದ್ದೀರಾ ಅಂದರೆ ಥ್ಯಾಂಕ್ಸ್. ಹಾಗೇನೇ ಒಬ್ಬೊಬ್ಬರ ಹತ್ರ ಶೇರ್ ಮಾಡಿಬಿಡಿ, ಯಾಕಪ್ಪ ಅಂದರೆ ತುಂಬ ದಿವಸ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಸ್ವಲ್ಪ ಡೌನ್ ಆಗ್ಬೋದು ನನ್ನ ಚಾನಲ್, ಅದೊಂದು ರೀಸನ್ಗೋಸ್ಕರ ಹೇಳ್ತಿರೋದು. ಒಬ್ಬೊಬ್ಬರ ಹತ್ರ ಶೇರ್ ಮಾಡಿಬಿಡಿ, ಓಕೆನಾ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಲವ್ ಯು ಆಲ್, ಬೈ, ಟೇಕ್ ಕೇರ್ ಗೈಸ್.